ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋ ಹಂತಕ್ಕೆ ತಲುಪುತ್ತಾ ಅನ್ನುವ ಆತಂಕ ಶುರುವಾಗಿದೆ. ಕಸ ಡಂಪಿಂಗ್ ಬಗ್ಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಸಾಲುಗಟ್ಟಿ ನಿಂತಿವೆ ಕಸದ ಲಾರಿಗಳು. ಮತ್ತೆ ಗಬ್ಬೆದ್ದು ನಾರುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಜಗತ್ತಿನ ಮುಂದೆ ಮಾನ ಕಳೆದುಕೊಳ್ಳೋಕೆ ರೆಡಿ ಆಯ್ತಾ ಬೆಂಗಳೂರು ಅನ್ನೋ ಅನುಮಾನ. ಕಸ ಡಂಪ್ ಮಾಡೋಕೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮಾಭಿವೃದ್ಧಿ ನಿಧಿಯನ್ನ ಜಿಬಿಎ ಕಳೆದ 2 ವರ್ಷಗಳಿಂದ ನೀಡಿಲ್ಲ. ಹೀಗಾಗಿ ನಾವು ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಕಸವನ್ನ ಡಂಪ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೆಳ್ಳಹಳ್ಳಿ ಗ್ರಾಮಸ್ಥರು. ಹೀಗಾಗಿ ಡಂಪಿಂಗ್ ಯಾರ್ಡ್ಗೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಸಾಲುಗಟ್ಟಿ ನಿಂತಿವೆ ಕಸದ ಲಾರಿಗಳು. ಬೆಳ್ಳಹಳ್ಳಿ ಮತ್ತು ಮಿಟಗಳ್ಳಿ ಗ್ರಾಮಸ್ಥರು ಈಗ ಕಸದ ಲಾರಿಗಳನ್ನು ಬಂದ್ ಮಾಡಿದರೆ 100ಕ್ಕೂ ಹೆಚ್ಚು ವಾಹನಗಳು ಕಸದ ಲಾರಿಗಳು ಈಗ ಅಲ್ಲೇ ನಿಂತಿದ್ದಾವೆ. ಬಟ್ ಇಲ್ಲಿ ಕಸ ಡಂಪ್ ಮಾಡಲು ಲಾರಿಗಳು ಬರಬೇಕು. ಬಟ್ ಈಗ ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ರಸ್ತೆಗೆ ಅಡ್ಡಲಾಕಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಯಾಕಂದರೆ ಆ ವಿಲೇಜ್ ಫಂಡು ಜಿಬಿ ಅಧಿಕಾರಿಗಳು ನೀಡಿಲ್ಲ. ಒಂದು ಕಡೆ ಮನವಿ ಸಹ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು, ಇದುವರೆಗೂ ನೀಡಿಲ್ಲ. ನಿನ್ನೆಯಿಂದ ಲಾರಿಗಳನ್ನ ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದರೆ ರಸ್ತೆಯ ಟ್ರಾಲಿ ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ಗ್ರಾಮಸ್ಥರು ಇಟ್ಟಿದ್ದಾರೆ. ಯಾಕಂದರೆ ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಿತ್ತು, ಈ ಒಂದು ಫಂಡ್ ರಿಲೀಸ್ ಮಾಡಬೇಕಿತ್ತು. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಲಾರಿಗಳು ಓಡಾಡ್ತವೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ತುಂಬ ಸ್ಮೆಲ್ ನಮಗೆ ಸಹ ಆಗ್ತಿಲ್ಲ. ಹೀಗಾಗಿ ಒಂದು ಒಡಂಬಡಿಕೆ ಆಗುತ್ತೆ ಗ್ರಾಮಸ್ಥರಿಗೆ ಈ ಒಂದು ವಿಲೇಜ್ ಫಂಡ್ ವಿಚಾರವಾಗಿ. ಬಟ್ ಜಿಬಿ ಅಧಿಕಾರಿಗಳು ನೀಡಿಲ್ಲ ಎಂಬ ಕಾರಣಕ್ಕೆ ಇಲ್ಲಿನ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ತಡೆದಿದ್ದಾರೆ. ಈಗ ರಸ್ತೆಯ ಮಧ್ಯೆ ನೋಡ್ತಿರ್ಬೋದು, 2 ಈಗ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಮಾರ್ಷಲ್ಸ್ಗಳು ಸಹ ಬಂದಿದ್ದಾರೆ. ಯಾಕಂದರೆ ಇದು ಗ್ರಾಮಸ್ಥರ ಒಂದು ಕಡೆ ಬೇಡಿಕೆ, ಒತ್ತಾಯ. ಜಿಬಿ ಅಧಿಕಾರಿಗಳು ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಇದುವರೆಗೂ ಗ್ರಾಮಸ್ಥರ ಜೊತೆ ಒಂದು ಕಡೆ ಮನವೊಲಿಸಲು ಮುಂದಾಗಿಲ್ಲ. ಈ ಒಂದು ಹಣ ಬಿಡುಗಡೆ ವಿಚಾರವಾಗಿ ಇದುವರೆಗೂ ಮಾತಾಡಿಲ್ಲ ಜಿಬಿ ಅಧಿಕಾರಿಗಳಾಯಿತು ಮತ್ತು ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಾಯಿತು. ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬೆಂಗಳೂರು ಕಸದ ಸಮಸ್ಯೆಯಿಂದ ತುಂಬ ಬಳಲುತ್ತಿದೆ. ಈ ಥರ ಸಮಸ್ಯೆ ಆದರೆ ಗಾರ್ಬೇಜ್ ಸಿಟಿ ಆಗ್ಬೋದು, ಕಸ ಎಲ್ಲೆಂದರಲ್ಲಿ ಬೆಂಗಳೂರಲ್ಲಿ ಕಾಣ್ಬೋದು. ಸದ್ಯಕ್ಕೆ ಇದೀಗ 2 ಗ್ರಾಮಸ್ಥರು ಬಂದು, ಮಿಟಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಬಂದು ರೋಡ್ ಮಧ್ಯೆ, ರಸ್ತೆಯ ಮಧ್ಯೆ ಇದೀಗ ಟ್ರಾಲಿ ತಂದು ಈಗ ನಿಲ್ಲಿಸಿದ್ದಾರೆ. ಹೀಗಾಗಿ ಬೇಗ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇದೇ ರೀತಿ ನಾಳೆಯೂ ಮುಂದುವರೆದ್ರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ಬೋದು, ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಯಾಕಂದರೆ ಎಲ್ಲೆಂದರಲ್ಲಿ ಲಾರಿಗಳು ನಿಂತಿದ್ದಾವೆ, ಇಲ್ಲಿ 100ಕ್ಕೆ ಹೆಚ್ಚು ಲಾರಿಗಳು ನಿಂತಿದ್ದಾವೆ, ವಾರ್ಡ್ಗಳಲ್ಲಿ ಲಾರಿಗಳು ನಿಂತಿದ್ದಾವೆ. ಇದೀಗ ಗ್ರಾಮಸ್ಥರು ಬಂದು ರಸ್ತೆಯ ಮಧ್ಯೆ ಟ್ರ್ಯಾಕ್ಟರ್ ಟ್ರಾಲಿ ತಂದು ನಿಲ್ಲಿಸಿದ್ದಾರೆ. ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಜೊತೆ ಮಾತುಕತೆ ಆಡಿ ಈ ಒಂದು ಸಮಸ್ಯೆಗೆ ಮುಕ್ತಿ ನೀಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋ ಹಂತಕ್ಕೆ ತಲುಪುತ್ತಾ ಅನ್ನುವ ಆತಂಕ ಶುರುವಾಗಿದೆ. ಕಸ ಡಂಪಿಂಗ್ ಬಗ್ಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಸಾಲುಗಟ್ಟಿ ನಿಂತಿವೆ ಕಸದ ಲಾರಿಗಳು. ಮತ್ತೆ ಗಬ್ಬೆದ್ದು ನಾರುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಜಗತ್ತಿನ ಮುಂದೆ ಮಾನ ಕಳೆದುಕೊಳ್ಳೋಕೆ ರೆಡಿ ಆಯ್ತಾ ಬೆಂಗಳೂರು ಅನ್ನೋ ಅನುಮಾನ. ಕಸ ಡಂಪ್ ಮಾಡೋಕೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮಾಭಿವೃದ್ಧಿ ನಿಧಿಯನ್ನ ಜಿಬಿಎ ಕಳೆದ 2 ವರ್ಷಗಳಿಂದ ನೀಡಿಲ್ಲ. ಹೀಗಾಗಿ ನಾವು ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಕಸವನ್ನ ಡಂಪ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೆಳ್ಳಹಳ್ಳಿ ಗ್ರಾಮಸ್ಥರು. ಹೀಗಾಗಿ ಡಂಪಿಂಗ್ ಯಾರ್ಡ್ಗೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಸಾಲುಗಟ್ಟಿ ನಿಂತಿವೆ ಕಸದ ಲಾರಿಗಳು. ಬೆಳ್ಳಹಳ್ಳಿ ಮತ್ತು ಮಿಟಗಳ್ಳಿ ಗ್ರಾಮಸ್ಥರು ಈಗ ಕಸದ ಲಾರಿಗಳನ್ನು ಬಂದ್ ಮಾಡಿದರೆ 100ಕ್ಕೂ ಹೆಚ್ಚು ವಾಹನಗಳು ಕಸದ ಲಾರಿಗಳು ಈಗ ಅಲ್ಲೇ ನಿಂತಿದ್ದಾವೆ. ಬಟ್ ಇಲ್ಲಿ ಕಸ ಡಂಪ್ ಮಾಡಲು ಲಾರಿಗಳು ಬರಬೇಕು. ಬಟ್ ಈಗ ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ರಸ್ತೆಗೆ ಅಡ್ಡಲಾಕಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಯಾಕಂದರೆ ಆ ವಿಲೇಜ್ ಫಂಡು ಜಿಬಿ ಅಧಿಕಾರಿಗಳು ನೀಡಿಲ್ಲ. ಒಂದು ಕಡೆ ಮನವಿ ಸಹ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು, ಇದುವರೆಗೂ ನೀಡಿಲ್ಲ. ನಿನ್ನೆಯಿಂದ ಲಾರಿಗಳನ್ನ ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದರೆ ರಸ್ತೆಯ ಟ್ರಾಲಿ ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ಗ್ರಾಮಸ್ಥರು ಇಟ್ಟಿದ್ದಾರೆ. ಯಾಕಂದರೆ ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಿತ್ತು, ಈ ಒಂದು ಫಂಡ್ ರಿಲೀಸ್ ಮಾಡಬೇಕಿತ್ತು. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಲಾರಿಗಳು ಓಡಾಡ್ತವೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ತುಂಬ ಸ್ಮೆಲ್ ನಮಗೆ ಸಹ ಆಗ್ತಿಲ್ಲ. ಹೀಗಾಗಿ ಒಂದು ಒಡಂಬಡಿಕೆ ಆಗುತ್ತೆ ಗ್ರಾಮಸ್ಥರಿಗೆ ಈ ಒಂದು ವಿಲೇಜ್ ಫಂಡ್ ವಿಚಾರವಾಗಿ. ಬಟ್ ಜಿಬಿ ಅಧಿಕಾರಿಗಳು ನೀಡಿಲ್ಲ ಎಂಬ ಕಾರಣಕ್ಕೆ ಇಲ್ಲಿನ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ತಡೆದಿದ್ದಾರೆ. ಈಗ ರಸ್ತೆಯ ಮಧ್ಯೆ ನೋಡ್ತಿರ್ಬೋದು, 2 ಈಗ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಮಾರ್ಷಲ್ಸ್ಗಳು ಸಹ ಬಂದಿದ್ದಾರೆ. ಯಾಕಂದರೆ ಇದು ಗ್ರಾಮಸ್ಥರ ಒಂದು ಕಡೆ ಬೇಡಿಕೆ, ಒತ್ತಾಯ. ಜಿಬಿ ಅಧಿಕಾರಿಗಳು ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಇದುವರೆಗೂ ಗ್ರಾಮಸ್ಥರ ಜೊತೆ ಒಂದು ಕಡೆ ಮನವೊಲಿಸಲು ಮುಂದಾಗಿಲ್ಲ.
ಈ ಒಂದು ಹಣ ಬಿಡುಗಡೆ ವಿಚಾರವಾಗಿ ಇದುವರೆಗೂ ಮಾತಾಡಿಲ್ಲ ಜಿ.ಬಿ ಅಧಿಕಾರಿಗಳಾಯಿತು ಮತ್ತು ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಾಯಿತು. ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬೆಂಗಳೂರು ಕಸದ ಸಮಸ್ಯೆಯಿಂದ ತುಂಬ ಬಳಲುತ್ತಿದೆ. ಈ ಥರ ಸಮಸ್ಯೆ ಆದರೆ ಗಾರ್ಬೇಜ್ ಸಿಟಿ ಆಗ್ಬೋದು, ಕಸ ಎಲ್ಲೆಂದರಲ್ಲಿ ಬೆಂಗಳೂರಲ್ಲಿ ಕಾಣ್ಬೋದು. ಸದ್ಯಕ್ಕೆ ಇದೀಗ 2 ಗ್ರಾಮಸ್ಥರು ಬಂದು ಮಿಟಗನಹಳ್ಳಿ ಮತ್ತು ಬೆಳ್ಳೆಹಳ್ಳಿ ಗ್ರಾಮಸ್ಥರು ಬಂದು ರೋಡ್ ಮಧ್ಯೆ, ರಸ್ತೆಯ ಮಧ್ಯೆ ಇದೀಗ ಟ್ರಾಲಿ ತಂದು ಈಗ ನಿಲ್ಲಿಸಿದ್ದಾರೆ. ಹೀಗಾಗಿ ಬೇಗ ಜಿ.ಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇದೇ ರೀತಿ ನಾಳೆಯೂ ಮುಂದುವರೆದ್ರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ಬೋದು, ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಯಾಕಂದರೆ ಎಲ್ಲೆಂದರಲ್ಲಿ ಲಾರಿಗಳು ನಿಂತಿದ್ದಾವೆ, ಇಲ್ಲಿ 100ಕ್ಕೆ ಹೆಚ್ಚು ಲಾರಿಗಳು ನಿಂತಿದ್ದಾವೆ, ವಾರ್ಡ್ಗಳಲ್ಲಿ ಲಾರಿಗಳು ನಿಂತಿದ್ದಾವೆ. ಇದೀಗ ಗ್ರಾಮಸ್ಥರು ಬಂದು ರಸ್ತೆಯ ಮಧ್ಯೆ ಟ್ರ್ಯಾಕ್ಟರ್ ಟ್ರಾಲಿ ತಂದು ನಿಲ್ಲಿಸಿದ್ದಾರೆ. ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಜೊತೆ ಮಾತುಕತೆ ಆಡಿ ಈ ಒಂದು ಸಮಸ್ಯೆಗೆ ಮುಕ್ತಿ ನೀಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋ ಹಂತಕ್ಕೆ ತಲುಪುತ್ತಾ ಅನ್ನುವ ಆತಂಕ ಶುರುವಾಗಿದೆ. ಕಸ ಡಂಪಿಂಗ್ ಬಗ್ಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಸಾಲುಗಟ್ಟಿ ನಿಂತಿವೆ ಕಸದ ಲಾರಿಗಳು. ಮತ್ತೆ ಗಬ್ಬೆದ್ದು ನಾರುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಜಗತ್ತಿನ ಮುಂದೆ ಮಾನ ಕಳೆದುಕೊಳ್ಳೋಕೆ ರೆಡಿ ಆಯ್ತಾ ಬೆಂಗಳೂರು ಅನ್ನೋ ಅನುಮಾನ. ಕಸ ಡಂಪ್ ಮಾಡೋಕೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಅಭಿವೃದ್ಧಿ ನಿಧಿಯನ್ನ ಜಿಬಿಎ ಕಳೆದ 2 ವರ್ಷಗಳಿಂದ ನೀಡಿಲ್ಲ. ಹೀಗಾಗಿ ನಾವು ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಕಸವನ್ನು ಡಂಪ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಬೆಳ್ಳಹಳ್ಳಿ ಗ್ರಾಮಸ್ಥರು. ಹೀಗಾಗಿ ಡಂಪಿಂಗ್ ಯಾರ್ಡ್ಗೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಸಾಲುಗಟ್ಟಿ ನಿಂತಿವೆ ಕಸದ ಲಾರಿಗಳು. ಬೆಳ್ಳಹಳ್ಳಿ ಮತ್ತು ಮಿಟಗನಹಳ್ಳಿ ಗ್ರಾಮಸ್ಥರು ಈಗ ಕಸದ ಲಾರಿಗಳನ್ನು ಬಂದ್ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ವಾಹನಗಳು, ಕಸದ ಲಾರಿಗಳು ಈಗ ಅಲ್ಲೇ ನಿಂತಿದ್ದಾವೆ. ಬಟ್ ಇಲ್ಲಿ ಕಸ ಡಂಪ್ ಮಾಡಲು ಲಾರಿಗಳು ಬರಬೇಕು. ಬಟ್ ಈಗ ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ರಸ್ತೆಗೆ ಅಡ್ಡಲಾಕಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಯಾಕಂದರೆ ಆ ವಿಲೇಜ್ ಫಂಡು ಜಿ.ಬಿ ಅಧಿಕಾರಿಗಳು ನೀಡಿಲ್ಲ. ಒಂದು ಕಡೆ ಮನವಿ ಸಹ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು, ಇದುವರೆಗೂ ನೀಡಿಲ್ಲ. ನಿನ್ನೆಯಿಂದ ಲಾರಿಗಳನ್ನ ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ರಸ್ತೆಯ ಟ್ರಾಲಿ, ಟ್ರ್ಯಾಕ್ಟರ್ ಟ್ರಾಲಿ ತಂದು ಈಗ ಗ್ರಾಮಸ್ಥರು ಇಟ್ಟಿದ್ದಾರೆ. ಯಾಕಂದರೆ ಜಿ.ಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಿತ್ತು, ಈ ಒಂದು ಫಂಡ್ ರಿಲೀಸ್ ಮಾಡಬೇಕಿತ್ತು. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಲಾರಿಗಳು ಓಡಾಡ್ತವೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ತುಂಬ ಸ್ಮೆಲ್ ನಮಗೆ ಸಹ ಆಗ್ತಿಲ್ಲ. ಹೀಗಾಗಿ ಒಂದು ಒಡಂಬಡಿಕೆ ಆಗುತ್ತೆ ಗ್ರಾಮಸ್ಥರಿಗೆ ಈ ಒಂದು ವಿಲೇಜ್ ಫಂಡ್ ವಿಚಾರವಾಗಿ. ಬಟ್ ಜಿ.ಬಿ ಅಧಿಕಾರಿಗಳು ನೀಡಿಲ್ಲ ಎಂಬ ಕಾರಣಕ್ಕೆ ಇಲ್ಲಿನ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ತಡೆದಿದ್ದಾರೆ. ಈಗ ರಸ್ತೆಯ ಮಧ್ಯೆ ನೋಡ್ತಿರ್ಬೋದು 2 ಈಗ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಮಾರ್ಷಲ್ಸ್ಗಳು ಸಹ ಬಂದಿದ್ದಾರೆ. ಯಾಕಂದರೆ ಇದು ಗ್ರಾಮಸ್ಥರ ಒಂದು ಕಡೆ ಬೇಡಿಕೆ, ಒತ್ತಾಯ. ಜಿ.ಬಿ ಅಧಿಕಾರಿಗಳು ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಇದುವರೆಗೂ ಗ್ರಾಮಸ್ಥರ ಜೊತೆ ಒಂದು ಕಡೆ ಮನವೊಲಿಸಲು ಮುಂದಾಗಿಲ್ಲ. ಈ ಒಂದು ಹಣ ಬಿಡುಗಡೆ ವಿಚಾರವಾಗಿ ಇದುವರೆಗೂ ಮಾತಾಡಿಲ್ಲ ಜಿ.ಬಿ ಅಧಿಕಾರಿಗಳಾಯಿತು ಮತ್ತು ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಾಯಿತು. ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬೆಂಗಳೂರು ಕಸದ ಸಮಸ್ಯೆಯಿಂದ ತುಂಬ ಬಳಲುತ್ತಿದೆ. ಈ ಥರ ಸಮಸ್ಯೆ ಆದರೆ ಗಾರ್ಬೇಜ್ ಸಿಟಿ ಆಗ್ಬೋದು, ಕಸ ಎಲ್ಲೆಂದರಲ್ಲಿ ಬೆಂಗಳೂರಲ್ಲಿ ಕಾಣ್ಬೋದು. ಸದ್ಯಕ್ಕೆ ಇದೀಗ 2 ಗ್ರಾಮಸ್ಥರು ಬಂದು ಮಿಟಗನಹಳ್ಳಿ ಮತ್ತು ಬೆಳ್ಳೆಹಳ್ಳಿ ಗ್ರಾಮಸ್ಥರು ಬಂದು ರೋಡ್ ಮಧ್ಯೆ, ರಸ್ತೆಯ ಮಧ್ಯೆ ಇದೀಗ ಟ್ರಾಲಿ ತಂದು ಈಗ ನಿಲ್ಲಿಸಿದ್ದಾರೆ. ಹೀಗಾಗಿ ಬೇಗ ಜಿ.ಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇದೇ ರೀತಿ ನಾಳೆಯೂ ಮುಂದುವರೆದ್ರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ಬೋದು, ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಯಾಕಂದರೆ ಎಲ್ಲೆಂದರಲ್ಲಿ ಲಾರಿಗಳು ನಿಂತಿದ್ದಾವೆ, ಇಲ್ಲಿ 100ಕ್ಕೆ ಹೆಚ್ಚು ಲಾರಿಗಳು ನಿಂತಿದ್ದಾವೆ, ವಾರ್ಡ್ಗಳಲ್ಲಿ ಲಾರಿಗಳು ನಿಂತಿದ್ದಾವೆ. ಇದೀಗ ಗ್ರಾಮಸ್ಥರು ಬಂದು ರಸ್ತೆಯ ಮಧ್ಯೆ ಟ್ರ್ಯಾಕ್ಟರ್ ಟ್ರಾಲಿ ತಂದು ನಿಲ್ಲಿಸಿದ್ದಾರೆ. ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಜೊತೆ ಮಾತುಕತೆ ಆಡಿ ಈ ಒಂದು ಸಮಸ್ಯೆಗೆ ಮುಕ್ತಿ ನೀಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.